And now approaching the saluting base is the tableau from the state of Tripura, depicting eternal tribute worship of 14 deities in Tripura. ನಾವು ಗಮನಿಸ್ತಾ ಇರೋದು ತ್ರಿಪುರಾದ ಸ್ತಬ್ಧ ಚಿತ್ರ. ತ್ರಿಪುರಾದಲ್ಲಿ 14 ದೇವತೆಗಳ ಆರಾಧನೆಯನ್ನು ಮಾಡಲಾಗಿದೆ. ಖಾರ್ಚಿ ಪೂಜೆ ಬಿಂಬಿಸುವಂತಹ ಸ್ತಬ್ಧ ಚಿತ್ರವನ್ನ ನಾವು ಗಮನಿಸ್ತಾ ಇದ್ದೀವಿ. 14 ದೇವತೆಗಳು ಅಲ್ಲಿ ನೆಲೆಸಿದ್ದಾರೆ. ಆ ಟ್ಯಾಬ್ಲೋದಲ್ಲಿ ಆ ವಿಶಿಷ್ಟವಾದಂತಹ ಸ್ತಬ್ಧ ಚಿತ್ರದ ಟ್ಯಾಬ್ಲೋ ಹಾಗೆ ವಿಶಿಷ್ಟವಾದಂತಹ ಆಚರಣೆ, ವಿವಿಧತೆಯಲ್ಲಿ ಏಕತೆ ಕಂಡಂತಹ ಭಾರತದ ಸ್ತಬ್ಧ ಚಿತ್ರಗಳ ಟ್ಯಾಬ್ಲೋಗಳನ್ನು ನಾವು ಗಮನಿಸ್ತಾ ಇದ್ದೀವಿ. ನಾವೀಗ ಗಮನಿಸ್ತಾ ಇರೋದು ತ್ರಿಪುರಾದ 14 ದೇವತೆಗಳ ಆರಾಧನೆ ಮಾಡ್ತಾ ಇರುವಂತಹ ಸ್ತಬ್ಧ ಚಿತ್ರ, ಖಾರ್ಚಿ ಪೂಜೆ ಬಿಂಬಿಸುವಂತಹ ಸ್ತಬ್ಧ ಚಿತ್ರವಾಗಿದೆ. ಇದೀಗ ನಮ್ಮ ಹೆಮ್ಮೆಯ ಕರ್ನಾಟಕದ ಟ್ಯಾಬ್ಲೋ, ಅದರಲ್ಲಿ ವಿಶೇಷವಾಗಿರುವುದು ಲಕ್ಕುಂಡಿ ದೇವಾಲಯಗಳ ಅನಾವರಣ. ಸೊ ನಮ್ಮ ಕರ್ನಾಟಕದ ಟ್ಯಾಬ್ಲೋ ನೀವೀಗ ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ. ಟಿವಿ9 ನೇರ ಪ್ರಸಾರದಲ್ಲಿ ಶಿಲ್ಪಕಲೆಗಳ ತೊಟ್ಟಿಲು ಲಕ್ಕುಂಡಿ ದೇವಾಲಯದ ಟ್ಯಾಬ್ಲೋ. ಶಿಲ್ಪಕಲೆಯ ತೊಟ್ಟಿಲು ನಮ್ಮ ಗದುಗಿನ ಲಕ್ಕುಂಡಿ, ಸರ್ವಧರ್ಮ ಶಾಂತಿಯ ತೋಟ ಕಾಣಿರಿ ನೀವಿಲ್ಲಿ. ಚಾಲುಕ್ಯರ ಚಿರುಳು ಐತಿ, ಹತ್ತಿನ ಬೆಕರುಣೆ ಐತಿ, ಕರುನಾಡ ಚೆಲ್ಲಿನ ಮ್ಯಾಲೆ ಜಾವಲೋಕದ ಛಾಪೈತಿ. ಇದು ಗದಗದಿಂದ 11 ಕಿಲೋಮೀಟರ್ ದೂರದಲ್ಲಿರುವಂತಹ ಲಕ್ಕುಂಡಿ ದೇವಾಲಯ. ಚಾಲುಕ್ಯರು, ಬಾದಾಮಿ ಚಾಲುಕ್ಯರು, ಹೊಯ್ಸಳರ ನಡುವಿನ ಕೊಂಡಿ ಅಂದ್ರೆ ಅದು लक्कुंडी की संस्कृति के साथ साथ राज्य के विभिन्न क्षेत्रों में हुए प्रगति को परिलक्षित किया गया है. ಇದೀಗ ಮುಂದಿನ ಟ್ಯಾಬ್ಲೋ ನಾವೀಗ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ಕರ್ನಾಟಕದ ಟ್ಯಾಬ್ಲೋದ ನಂತರ ಇದೀಗ ದಾದ್ರಾ ನಗರ ಹವೇಲಿ ಮತ್ತು ದಮನ್ ಅಂಡ್ ದಿಯು, ದಮನ್ ಏವಿಯರಿ ಬರ್ಡ್ ಪಾರ್ಕ್ ಜೊತೆಗೆ ಧೀರ ನಾವಿಕರಿಗೆ ಗೌರವ ಸ್ತಬ್ಧ ಚಿತ್ರ. ಏವಿಯರಿ ಬರ್ಡ್ ಪಾರ್ಕ್ ಜೊತೆಗೆ ಕುಕ್ರಿ ಸ್ಮಾರಕವನ್ನ ಕೂಡ ನಾವು ಗಮನಿಸ್ತಾ ಇದ್ವಿ. ಭಾರತೀಯ ನೌಕಾಪಡೆಯ ಧೀರ ನಾವಿಕರಿಗೆ ಗೌರವವನ್ನ ಅಲ್ಲಿ ಸೂಚಿಸಲಾಗ್ತಾ ಇದೆ. ದಾದ್ರಾ ನಗರ ಹವೇಲಿ ಮತ್ತು ದಮನ್ ಮತ್ತು ದಿಯು, ದಮನ್ ಅಂದ್ರೆ ಈ ಮೂರರ ಒಂದು ಸ್ತಬ್ಧ ಚಿತ್ರವನ್ನ ನಾವು ಒಂದೇ ಟ್ಯಾಬ್ಲೋನಲ್ಲಿ ಗಮನಿಸ್ತಾ ಇರಬಹುದು. ಏವಿಯರ್ ಬರ್ಡ್ ಪಾರ್ಕ್ ಜೊತೆಗೆ ಕುಕ್ರಿ ಸ್ಮಾರಕ ಕೂಡ ಅದರಲ್ಲಿತ್ತು. ಇದೀಗ ಮುಂದಿನ ಟ್ಯಾಬ್ಲೋ ದೆಹಲಿಯ ಗುಣಮಟ್ಟದ ಶಿಕ್ಷಣ ಬಿಂಬಿಸುವಂತಹ ಸ್ತಬ್ಧ ಚಿತ್ರದ ನೇರ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ಸೊ ದೆಹಲಿಯ ಸ್ತಬ್ಧ ಚಿತ್ರ, ಗುಣಮಟ್ಟದ ಶಿಕ್ಷಣ ಬಿಂಬಿಸುವಂತಹ ಸ್ತಬ್ಧ ಚಿತ್ರ. ಅಂದ್ರೆ ಸರ್ಕಾರಿ ಶಾಲೆಗಳಲ್ಲೂ ಕೂಡ ಅಲ್ಲಿ ಗುಣಮಟ್ಟದ ಶಿಕ್ಷಣ ದೊರೀತಾ ಇದೆ ಅನ್ನೋದಕ್ಕೆ ಇದೊಂದು ಉತ್ತಮ ಉದಾಹರಣೆ. ಅಂದ್ರೆ ಟ್ಯಾಬ್ಲೋ ಮೂಲಕವಾಗಿ ಇಲ್ಲಿ ತೋರಿಸ್ತಾ ಇದ್ದಾರೆ. ಅಂದ್ರೆ ಉತ್ತಮ ಶಿಕ್ಷಣ ಪಡಿಬೇಕಂದ್ರೆ ಯಾವುದೋ ಖಾಸಗಿ ಶಿಕ್ಷಣ ಮೊರೆ ಹೋಗ್ಬೇಕು ಅನ್ನೋದೇನಿಲ್ಲ, ಸರ್ಕಾರಿ ಶಾಲೆಯಲ್ಲೂ ಕೂಡ ಅತ್ಯುತ್ತಮ ಗುಣಮಟ್ಟದ ಶಿಕ್ಷಣ ದೊರಕುತ್ತೆ ಅನ್ನೋದನ್ನ ಇಲ್ಲಿ ಸಾರಿ ಸಾರಿ ಹೇಳಲಾಗ್ತಾ ಇದೆ ಈ ಸ್ತಬ್ಧ ಚಿತ್ರದ ಮೂಲಕ. ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರನ್ನು ಕೂಡ ನಾವು ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ. ಸೊ ಅವರು ಕೂಡ ಈ ಸ್ತಬ್ಧ ಚಿತ್ರದ ಪಥಸಂಚಲನ ಸದ್ಯಕ್ಕೆ ಆನಂದಿಸ್ತಾ ಇದ್ದಾರೆ. ಈಗ ಪಶ್ಚಿಮ ಬಂಗಾಳದ ಲಕ್ಷ್ಮೀ ಭಂಡಾರ್ ಮತ್ತು ಲೋಕ ಪ್ರಸಾರ ಪ್ರಕಲ್ಪ ಬದುಕನ್ನ ಸಶಕ್ತಗೊಳಿಸುವುದು ಮತ್ತು ಬಂಗಾಳದಲ್ಲಿ ಸ್ವಾವಲಂಬನೆ ಬಿಂಬಿಸುವಂತ ಸ್ತಬ್ಧ ಚಿತ್ರ ಪಶ್ಚಿಮ ಬಂಗಾಳದ ಸ್ತಬ್ಧ ಚಿತ್ರ. For an appreciative audience eagerly awaiting the next. ಪಶ್ಚಿಮ ಬಂಗಾಳದ ಸ್ತಬ್ಧ ಚಿತ್ರ ಬದುಕನ್ನ ಸಶಕ್ತಗೊಳಿಸುವಂತ ಮತ್ತು ಬಂಗಾಳದಲ್ಲಿ ಸ್ವಾವಲಂಬನೆ ಬಿಂಬಿಸುವಂತ ಸ್ತಬ್ಧ ಚಿತ್ರ. ಸೊ ಆ ಒಂದು ಟ್ಯಾಬ್ಲೋ ನೋಡಿದ್ವಿ. ಲಕ್ಷ್ಮೀ ಭಂಡಾರ್ ಮತ್ತು
ಲೋಕ ಪ್ರಸಾರ ಪ್ರಕಲ್ಪ. ನಾವೀಗ ಗಮನಿಸ್ತಾ ಇರೋದು ಚಂಡೀಗಢದ ಸ್ತಬ್ಧ ಚಿತ್ರ. ಪರಂಪರೆ, ನಾವೀನ್ಯತೆ ಮತ್ತು ಸುಸ್ಥಿರತೆಯ ಸಾಮರಸ್ಯದ ಮಿಶ್ರಣ ಸಾರುವಂತಹ ಸ್ತಬ್ಧ ಚಿತ್ರವಾಗಿದೆ. ಚಂಡೀಗಢದ ಸ್ತಬ್ಧ ಚಿತ್ರವನ್ನ ನಾವು ಗಮನಿಸ್ತಾ ಇದ್ದೀವಿ. ಅಲ್ಲಿನ ಪರಂಪರೆ ಹೇಗಿದೆ, ಹೊಸತನ ಹಾಗೆ ಸುಸ್ಥಿರತೆಯ ಸಾಮರಸ್ಯದ ಮಿಶ್ರಣ ಸಾರುವಂತಹ ಸ್ತಬ್ಧ ಚಿತ್ರವಾಗಿದೆ. ಇದು ಚಂಡೀಗಢದ ಸ್ತಬ್ಧ ಚಿತ್ರ, ಸಾಮರಸ್ಯದ ಮಿಶ್ರಣ ಸಾರುವಂತಹ ಸ್ತಬ್ಧ ಚಿತ್ರ. विरासत भी और विकास भी के मंत्र से प्रेरित संस्कृति मंत्रालय की ಇದೀಗ ಸಂಸ್ಕೃತಿ ಸಚಿವಾಲಯದ ಟ್ಯಾಬ್ಲೋ ಭಾರತೀಯ ಪರಂಪರೆ ಮತ್ತು ಅಭಿವೃದ್ಧಿಯನ್ನ ಬಿಂಬಿಸುವಂತಹ ಸ್ತಬ್ಧ ಚಿತ್ರ. ನಾವು ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ಭಾರತದ ಪರಂಪರೆ ಹಾಗೆ ನಾವು ಅಭಿವೃದ್ಧಿಯ ಪಥದತ್ತೆಯನ್ನು ಸಾಕ್ತಾ ಇದ್ದೀವಿ. ಅದನ್ನ ಬಿಂಬಿಸುವಂತ ಟ್ಯಾಬ್ಲೋವನ್ನ ನಾವೀಗ ನೋಡ್ತಾ ಇದ್ದೀವಿ. ಇದು ಸಂಸ್ಕೃತಿ ಸಚಿವಾಲಯದಿಂದ ಈಗ ಸ್ತಬ್ಧ ಚಿತ್ರ. ಈಗ ಕೇಂದ್ರ ಸಚಿವ ರಾಜನಾಥ್ ಸಿಂಗ್ ಅವರನ್ನ ನಾವು ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ. ಸಂಸ್ಕೃತಿ ಸಚಿವಾಲಯದ ಸ್ತಬ್ಧ ಚಿತ್ರ ಅನಾವರಣವಾಯಿತು. ಸೊ ಹೇಗೆ ನಮ್ಮ ಸಂಸ್ಕೃತಿ ಜೊತೆಗೆ ಅದಕ್ಕೆ ಸಿಕ್ಕಿರುವಂತಹ ಉತ್ತೇಜನ. ನಾವೀಗ ಗಮನಿಸ್ತಾ ಇರೋದು ಹೂವಿನ ಕೌಷ್ಟುಕದ ಮೂಲಕ ಭಾರತದ ಸಂವಿಧಾನದ 75 ವರ್ಷಗಳು ತುಂಬಿರುವುದನ್ನ ಬಿಂಬಿಸುವಂತಹ ಟ್ಯಾಬ್ಲೋ ಇದು. CPWD ಹೂವಿನ ಕೌಷ್ಟುಕದ ಮೂಲಕ ಸಂವಿಧಾನ 75 ವರ್ಷಗಳು ಈಗ ಭಾರತ ಏನು ತುಂಬಿರುವಂತಹ ಟ್ಯಾಬ್ಲೋವನ್ನ ಪ್ರದರ್ಶಿಸಲಾಗ್ತಾ ಇದೆ. ಶಕುಂತಲ ಎಷ್ಟು ಅದ್ಭುತವಾಗಿ ಮಾಡಿದ್ದಾರೆ. ಹೂವನ್ನೇ ಬಳಸಿ ಒಂದು ಸಂವಿಧಾನದ ಪುಸ್ತಕವನ್ನ ಮಾಡೋದು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಚಿತ್ರ ಕೂಡ ಅದರಲ್ಲಿ ಕಂಗೊಳಿಸ್ತಾ ಇದೆ. ಈ ದೃಶ್ಯಗಳನ್ನ ಕಣ್ತುಂಬಿಕೊಳ್ತಾ ಇರುವಂತಹ ನಾವೇ ಪುಣ್ಯವಂತರು ಅಂತ ಅನ್ಸುತ್ತೆ. ಯಾಕಂದ್ರೆ ಎಲ್ಲೂ ಕೂಡ ದುಡ್ಡು ಕೊಟ್ಟು ಹೋದ್ರೂ ಇಂಥ ದೃಶ್ಯಗಳನ್ನ ಕಣ್ತುಂಬಿಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ. ಈ ಅದ್ಭುತ ಕ್ಷಣಕ್ಕಾಗಿ ಕೋಟ್ಯಾನುಕೋಟಿ ಜನರು ಕಾಯ್ತಾ ಇರ್ತಾರೆ.